Om
ಉಳ್ಳಾಗಡ್ಡೆ ಎಂಟೆ ಅಂದ ಸಂಸಾರ ಬಂಧನ
ಹಲೋ, ಇದು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣದೇವರ ಅವತಾರ, ಅದು ಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿ ಎಂಬುದಾಗಿ ಬಹು ವೈಭವದಿಂದ ದೇಶಾದ್ಯಂತ ಆಚರಿಸಲ್ಪಡ್ತದೆ. ಪ್ರಕೃತ ಶ್ರೀಮನ್ ಮಧ್ವಾಚಾರ್ಯರಿಂದ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರ ಸನ್ನಿಧಾನ ಉಡುಪಿಯಲ್ಲಿ ಇಲ್ಲಿವರೆಗೆ, ಅಂದರೆ ಪ್ರಾತಃ ಕಾಲದಿಂದ ಇಲ್ಲಿವರೆಗೆ ಅನೇಕ ವಿಧವಾದಂಥ ಒಂದು ಪೂಜಾದಿಗಳು, ವಿಶೇಷವಾಗಿ ತುಳಸಿ ಅರ್ಚನೆ, ಮೇಲಾಗಿ ನೈವೇದ್ಯಾದಿ ಸಮರ್ಪಣೆ, ಪಠಣ, ಪಾರಾಯಣ ಎಲ್ಲವೂ ಅತ್ಯಂತ ವೈಭವದಿಂದ ಜರುಗಿದ್ದು. ರಾತ್ರಿ ಪೂಜೆಯನ್ನು ಕೂಡ ಪರಮಪೂಜ್ಯ ಪರ್ಯಾಯ ಶ್ರೀಪಾದರಾದ ಶ್ರೀ ಕೃಷ್ಣಾಪುರ ಶ್ರೀಗಳವರು ಹಾಗೂ ಜೊತೆಯಲ್ಲಿರತಕ್ಕಂಥ ಶ್ರೀ ಕಾಣಿಯೂರು ಶ್ರೀಗಳವರು ಕೂಡ ಭಾಗವಹಿಸಿ ರಾತ್ರಿ ಪೂಜೆಯನ್ನು ವೈಭವದಿಂದ ಸಲ್ಲಿಸಿ ಅರ್ಘ್ಯಾದಿಗಳನ್ನು ಕೂಡ ಸಮರ್ಪಿಸಿದ್ದಾರೆ. ಈ ಕೃಷ್ಣ ಜಯಂತಿಯ ಒಂದು ಕೃಷ್ಣ ಪೂಜಾ ಬಹಳ ಮಿಗಿಲಾದದ್ದು ಅಂತ ಈ ರೀತಿಯಾಗಿ ಪುರಾಣಾದಿಗಳಲ್ಲಿ ಹೇಳಲಾಗಿದೆ. ಗೀತ, ನರ್ತನ, ವಾದ್ಯ ಮೊದಲಾದಂಥ ಅನೇಕ ವೈಭವದಿಂದ ಪೂಜಾದಿಗಳನ್ನು ಮಾಡುವುದಲ್ಲದಲೇ ಶಾಸ್ತ್ರ ಗ್ರಂಥಗಳ ಪಾರಾಯಣ, ವಿಶೇಷವಾಗಿ ಸಹಸ್ರನಾಮ ಪಠಣ, ಈ ರೀತಿಯಾಗಿ ಅದೆಲ್ಲವೂ ಕೂಡ ಭಾಗವತಾದಿಗಳ ಒಂದು ಪಠಣ, ಇವೆಲ್ಲವೂ ಸಕಲ ಪಾಪ ವಿಮೋಚನೆಗೆ ಕಾರಣ ಅಂತನ್ನೋದನ್ನು ಕೂಡ ನಾವು ಅವಶ್ಯವಾಗಿ ತಿಳಿಯಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಅರ್ಘ್ಯಪ್ರದಾನ ಅನ್ನೋದು ಬಹಳ ವಿಶೇಷವಾದದ್ದು. ಅರ್ಘ್ಯ ಅಂದರೆ ಏನು ಅಂದರೆ, ಒಂದು ದೃಷ್ಟಿಯಿಂದ ಕೃತಕರ್ಮ ಸಾಂಗತಾ ಸಿದ್ಧಿಗಾಗಿ ಅರ್ಘ್ಯಪ್ರದಾನ ಅಂತ ಅನ್ನೋದು. ಉದಾಹರಣೆಗೆ ನಾವೇನೆಲ್ಲ ಜಪ ಮಾಡ್ತೇವೋ ಅದಕ್ಕೆ 10 ಜಪಕ್ಕೆ ಒಂದು ಅರ್ಘ್ಯವನ್ನು ತರ್ಪಯಾಮಿ ಎಂಬುದಾಗಿ ನಾವು ಅರ್ಘ್ಯಪ್ರದಾನವನ್ನು ಮಾಡತಕ್ಕಂಥದ್ದು. ಅಂದ್ರೇ ಆ ಜಪ ಅಂತನ್ನೋದು ಆಯಾ ದೇವತೆಗಳಿಗೆ ನಾವು ಸಮರ್ಪಣೆ ಮಾಡಿದಂತೆ. ಹಾಗೆಯೇ ಕೃಷ್ಣಾಷ್ಟಮಿ ನಿಮಿತ್ತ ಮಾಡಿರ್ತಕ್ಕಂಥ ಸಕಲ ಪೂಜಾದಿಗಳೇನದೆ ತನ್ನಿಮಿತ್ತಕವಾದಂಥ ಅರ್ಘ್ಯಪ್ರದಾನವನ್ನು ಮಾಡುವುದು ಬಹಳ ವಿಶೇಷವಾದದ್ದು. ಅದಕ್ಕೆ ಪುರಾಣಾದಿಗಳಲ್ಲಿ ಈ ರೀತಿ ಹೇಳಲಾಗಿದೆ: ಯೋದದ್ಯಾತ್ ಸಕಲಾಂ ಉರ್ವೀಂ ಸರ್ವರತ್ನ ಸಮನ್ವಿತಾಂ ಅರ್ಘ್ಯದಾನೇನ ತತ್ಪುಣ್ಯಂ ಲಭತೆ ಮಾನವಶುಚಿ ಎಂಬುದಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಅರ್ಘ್ಯಪ್ರದಾನಕ್ಕೆ ಸಮಸ್ತ ಈ ಭೂಮಂಡಲವನ್ನೇ ಇವತ್ತು ನಾವು ದಾನ ಮಾಡಿದರೆ ಸತ್ಪಾತ್ರದಲ್ಲಿ ಏನು ಪುಣ್ಯ ಉಂಟೋ ಅಂಥ ವಿಶೇಷವಾದಂಥ ಒಂದು ಪುಣ್ಯ ಉಂಟು ಎಂಬುದಾಗಿಯೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೂಜಾ ಕ್ರಮದಲ್ಲಿಯೂ ಕೂಡ ಇವತ್ತು ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ಯಶೋದಾಂ ನಂದಗೋಪಂಚ ಸುಭದ್ರಾಂ ತತ್ರ ಪೂಜೆಯೇತ್ ಎಂಬುದಾಗಿ ತಿಳಿಸಿ ಆ ಪರಮಾತ್ಮನಿಗೆ ತುಳಸಿಯನ್ನು ವಿಶೇಷವಾಗಿ ಸಮರ್ಪಣೆ ಮಾಡಿ, ಪರಮಾತ್ಮ ಯಾಕೆ ಅವತಾರ ಮಾಡಿದ ಅಂತನ್ನೋದನ್ನು ಕೂಡ ನಾವು ಸ್ಮರಣೆಗೆ ತಂದುಕೊಂಡು ಅವನ ಮಹಿಮಾವನ್ನು ಕೊಂಡಾಡಿ ಅರ್ಘ್ಯಪ್ರದಾನ ಮಾಡತಕ್ಕಂಥದ್ದು ಅದು ಸಮರ್ಪಣೆಯ ಒಂದು ವಿಶೇಷ ಎಂಬುದಾಗಿ ತಿಳಿದು ಬರ್ತದೆ. ಜಾತಕ್ಕಂಸ ಪದಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗ್ರಹಣಾರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೇ ಎಂಬುದಾಗಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ರೀತಿಯಾಗಿ, ಅಂದರೆ ಶಂಖದಲ್ಲಿ ಶುದ್ಧೋದಕ, ತುಳಸಿ, ಫಲ ಮೊದಲಾದುದನ್ನು ಇಟ್ಟು ಅದು 3 ಸಲ ಅಂಥ ಅರ್ಘ್ಯವನ್ನು ಕೊಡತಕ್ಕಂಥದ್ದು. ಅಂದರೆ ಕೃತಕರ್ಮ ಬಂದು ಸಾಂಗತ ಸಿದ್ಧಿ, ವಿಶೇಷ ಫಲ, ಅದು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ ಅಂತನ್ನೋದೇನದೆ ಅದು ಸ್ಮೃತ್ಯುಕ್ತವಾದಂಥ ಒಂದು ಕ್ರಮದಿಂದ ಅರ್ಘ್ಯಪ್ರದಾನಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಉಂಟು. ಅದೇ ರೀತಿಯಾಗಿ ಚಂದ್ರಾರ್ಘ್ಯವನ್ನು ಕೂಡ ಕೊಡತಕ್ಕಂಥದ್ದು. ಚಂದ್ರೋದಯ ಆದ ತಕ್ಷಣವೇ ಇಲ್ಲಿಯ ಒಂದು ಪದ್ಧತಿ ಪ್ರಕಾರ ಯಾವ ತುಳಸಿ ವೃಕ್ಷದ ಬಂದು ಸನ್ನಿಧಾನದಲ್ಲಿ ತೆಂಗಿನಕಾಯಿಯ ಬಂದು ಬಟ್ಟಲದಲ್ಲಿ ಆ ಅರ್ಘ್ಯವನ್ನು, ಅದು ಕ್ಷೀರ ಅಂದರೆ ಶಂಖದಲ್ಲಿ ಕ್ಷೀರವನ್ನು, ಹಾಲನ್ನು ಹಾಕಿ ಅದನ್ನು ಕೂಡ ಅಲ್ಲಿ ಹೇಳಿರ್ತಕ್ಕಂತಹ ಒಂದು ಮಂತ್ರದಿಂದ ಅರ್ಘ್ಯಪ್ರದಾನವನ್ನು ಮಾಡಬೇಕು. ಕ್ಷೀರೋದಾರಣಮ ಸಂಭೂತ ಅತ್ರಿನೇತ್ರ ಸಮುದ್ಭವ ಗ್ರಹಣಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯ ಸಹಿತಸ್ಯ ಶಿನ್ನಂತಿ ರೀತಿಯಾಗಿ ಸಂಬೋಧನೆ ಮಾಡಿ ಅಲ್ಲಿ ಕೂಡ ಆ ಚಂದ್ರನಿಗೆ ಅರ್ಘ್ಯವನ್ನು ಕೊಡತಕ್ಕಂಥದ್ದು. ಆ ದೃಷ್ಟಿಯಿಂದ ಅಂದರೆ ಚಂದ್ರೋದಯದಲ್ಲೇ ಆ ಪರಮಾತ್ಮ ಅವತಾರ ಮಾಡತಕ್ಕಂಥದ್ದೇನದೆ
ಅದಕ್ಕೆ ಅವನು ಚಂದ್ರ ವಂಶದಲ್ಲೇ ಅವತಾರ ಮಾಡಿದ್ದಾನೆ ಪರಮಾತ್ಮ ಅಂತನ್ನೋ ನಿಮಿತ್ತದಿಂದಲೂ ಕೂಡ ಇಲ್ಲಿ ಕೃಷ್ಣಾರ್ಘ್ಯ ಮತ್ತು ಚಂದ್ರಾರ್ಘ್ಯ ಅಂತನ್ನೋದೇನದೆ ಈ ಅರ್ಘ್ಯ ಪ್ರದಾನದ ಒಂದು ಮಹತ್ವವನ್ನು ತಿಳ್ಕೊಂಡು ಅರ್ಘ್ಯ ಪ್ರದಾನವನ್ನು ಮಾಡಿದ್ದು ಈ ಉಪವಾಸ ಮಾಡಲಿ, ಇನ್ನೊಂದು ಪಠನ ಮಾಡಲಿ, ಪಾರಾಯಣ ಮಾಡಲಿ, ಸಹಸ್ರನಾಮ ಅಂತಾರೆ ಅರ್ಚನೆ ಮಾಡಲಿ, ಯಾವುದನ್ನೇ ಮಾಡಿದರೂ ಕೂಡ ಅದು ಪೂರ್ಣ ಫಲ ಇವತ್ತು ನಮಗೆ ಅರ್ಘ್ಯ ಪ್ರದಾನದಿಂದ ಉಂಟು ಅಂತ ಅನ್ನೋದನ್ನು ಅವಶ್ಯವಾಗಿ ತಿಳಿಯಬೇಕು. ಇದು ಕೃಷ್ಣಾಷ್ಟಮಿಯ ಅರ್ಘ್ಯ ಪ್ರದಾನದ ಒಂದು ವಿಶೇಷ.